ಏಳನೇ ದಿನ ಇವತ್ತು ಏಳನೇ ದಿನ ಕಾಲಿಟ್ಟಿದೆ ರೈತರು ಮಾಡ್ತಾ ಇರುವಂತಹ ಹೋರಾಟ. ಒಂದೊಂದ್ ಕಡೆ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಅಂತ ಕೇಳ್ಪಟ್ಟಿದ್ವಿ, ಅವರು ಬಂದ್ರ? ಅದರ ಜೊತೆಗೆ 7 ದಿನ ಬೇಕಾ ಅಂತ ಸರ್ಕಾರಕ್ಕೆ ಈ ಬಗ್ಗೆ ಅಲ್ಲಿಗೆ ಹೋಗಿ ರೈತರು ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಸರ್ಕಾರಕ್ಕೆ? ಎಸ್ ಪ್ರಭು, ಎಕ್ಸಾಕ್ಟ್ಲಿ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹೋರಾಟ. ಅಪಾರ ಸಂಖ್ಯೆಯಲ್ಲಿ ರೈತರು ಕೂಡ ಜಾಯಿನ್ ಆಗಿದ್ದಾರೆ. ಈ ಒಂದು ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. 7 ದಿನ ಬೇಕಾ ಈ ಸರ್ಕಾರಕ್ಕೆ ಸ್ಪಂದನೆ ಮಾಡೋದಕ್ಕೆ ಅಂತ. ನಾನು ಎಚ್ ಕೆ ಪಾಟೀಲ್ ಅವರು ಎಲ್ಲಿದ್ದಾರೆ ಅಂತ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿದ್ರೆ ಅವರು ಇನ್ನೂ ಕೂಡ ಧಾರವಾಡದಲ್ಲಿದ್ದಾರೆ, ಇನ್ನೂ ಕೂಡ ಅವರು ಬಿಟ್ಟಿಲ್ಲ. ಸೊ 2 ಗಂಟೆಗೆ ಇಲ್ಲಿಗೆ ಬರ್ತಾರೆ ಅಂತ ಇದ್ರು, ಬಟ್ ಇಲ್ಲಿಯವರೆಗೆ ಬಂದಿಲ್ಲ. ತಾವು ನೋಡ್ಬೋದು ಯಾವ ರೀತಿ ಜನರು ಅಲ್ಲೋಡಿ, ಅಲ್ಲಿರುವಂತಹ ಮನೆಗಳ ಮೇಲೆ ಜನ ಇದ್ದಾರೆ, ಇಲ್ಲಿ ಮರಗಳ ಮೇಲೆ ಜನ ಕೂತಿದ್ದಾರೆ. ಇನ್ನು ಹಿಂದ್ಗಡೆ ಕೂಡ ಒಂದ್ ಸ್ವಲ್ಪ ಹಿಂದ್ಗಡೆನೂ ಕೂಡ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈಗ ತಾನೇ ವಿಜಯೇಂದ್ರ, ಈರಣ್ಣ ಕಡಾಡಿ, ರಾಜೀವ್ ಕುರ್ಚಿ ಸೇರಿದಂತೆ ಬಹಳಷ್ಟು ಜನ ಬಿಜೆಪಿ ನಾಯಕರು ಈ ಹೋರಾಟದಲ್ಲಿ ಭಾಗಿಯಾದ್ರು. ಅದೇ ರೀತಿ ಹಿಂದೂಗಳ ಅಸ್ಮಿತೆ ಶ್ರೀರಾಮ ಸೇನೆಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರು ಕೂಡ ಈಗ ಈ ಹೋರಾಟಕ್ಕೆ ಜಾಯಿನ್ ಆದ್ರು. ಅವರು ಬಳಸಿದಂತ ಭಾಷೆ ಇದೆಯಲ್ಲ, ಎಲ್ಲ ರೈತರು ಕೂಡ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಪ್ರಮೋದ್ ಮುತಾಲಿಕ್ ನಮ್ಮೊಂದಿಗಿದ್ದಾರೆ, ಬನ್ನಿ ಅವನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಹೋರಾಟದಲ್ಲಿ ತಾವು ಕೂಡ ಭಾಗವಹಿಸಿದ್ರಿ. ಅದು ಹಿಂದೂಗಳ ಹೋರಾಟ ಆಗಿರ್ಬೋದು ಅಥವಾ ರೈತರ ಹೋರಾಟ ಆಗಿರ್ಬೋದು. ರೈತರ ಹೋರಾಟಕ್ಕೆ ನೀವು ಶಕ್ತಿ ತುಂಬಿದ್ದು ನಿಜಕ್ಕೂ ಕೂಡ ಅದು ಒಂದು ರೀತಿ ಇನ್ನಷ್ಟು ಶಕ್ತಿ ಈ ಹೋರಾಟಕ್ಕೆ ಬಂದಿದೆ. ನೋಡಿ, ನಾನೊಬ್ಬ ಹಿಂದೂ ಹೋರಾಟಗಾರ ಇದ್ರೂ ಕೂಡ ಇದೇ ರೈತರಿಂದನೇ ಬದುಕ್ತಾ ಇದ್ದೀನಿ ನಾನು. ಇದೇ ರೈತರ ಪರಿಶ್ರಮ, ಬೆವರು, ಮಣ್ಣಿನಲ್ಲಿ ದುಡಿದಕ್ಕೇನೆ ನಾವು ಇವತ್ತು ಅನ್ನ ಮಾಡಿ ಅದು ಆ ಶಕ್ತಿ ಕೊಟ್ಟಿದೆ ನಮಗೆ. ಸೊ ಅಂಥವ್ರು ತೊಂದರೆಯಲ್ಲಿದ್ದಾರೆ ಅಂತಂದ್ರೆ, ಅಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾನು ಅವರಿಗೆ ಬೆಂಬಲ ಸೂಚಿಸೋದು ನಮ್ಮ ಕರ್ತವ್ಯ. ಆ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾನು ಇವತ್ತು ಭಾಗವಹಿಸಿದ್ದೀನಿ. ಈಗಾಗಲೇ 7ನೇ ದಿನ. ಈ ಸರ್ಕಾರಕ್ಕಾಗಲಿ ಅಥವಾ ಫ್ಯಾಕ್ಟರಿ ಮಾಲೀಕರಿಗೆ ನಿಮಗೆ ಸ್ವಲ್ಪ ಆದರೂ ಆ ರೈತರ ಬಗ್ಗೆ ಕಳಕಳಿ, ಯೋಜನೆ ಏನಿದೆ ಇವತ್ತು? ಇಷ್ಟು ನಿರ್ಲಜ್ಜರ, ಇಷ್ಟು ಅಸಹಾಯಕರು, ಇಷ್ಟು ಅನ್ಯಾಯದ ಇವತ್ತು ಅವ್ರ ಬೇಡಿಕೆಯನ್ನು ಈಡೇರಿಸಲಾರದಷ್ಟು ನೀವು ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಅಲ್ಲ ಸರ್, ಈ ಭಾಗದ ದೊಡ್ಡ ದೊಡ್ಡ ಸಚಿವರುಗಳು, ಬೆಳಗಾವಿಯ ಪಾಲಿಟಿಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದವರು, ದೊಡ್ಡ ದೊಡ್ಡ ಕಾರ್ಖಾನೆಯ ಮಾಲೀಕರು ಯಾರೋ ಒಬ್ರು ಇಲ್ಲಿವರೆಗೂ ಬಂದಿಲ್ಲ ಅಲ್ಲ ಸರ್? ಯಾಕಿಷ್ಟು ನಿರ್ಲಕ್ಷ್ಯ ಸದ್ಯ ಇಂತ? ನೋಡಿ, ಅವರು ಇವತ್ತು ಬಿಸಿಲಿನಲ್ಲಿ ಕೂತಂತ ಮತ್ತು ಮಣ್ಣಿನಲ್ಲಿ ಕೆಲಸ ಮಾಡದಂತ ರೈತರ ಕಷ್ಟ ನೋವು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾನು ರೈತನ ಮಗ, ನಾನು ಕಬ್ಬ ಬೆಳೀತಾ ಇದ್ದೀನಿ, ಅದು ಇದು ಎಲ್ಲ ಮಾತಾಡ್ತಾರೆ. ಆದರೆ ನಿಮ್ಮ ಮಾತು, ಕೃತಿಗೆ ಮತ್ತು ಮಾತಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಸೊ ಇವರು ಇವತ್ತು 3,500 ಕೇಳ್ತಾ ಇದ್ದಾರೆ. ಇದರಲ್ಲಿ ಏನು ಯಾವುದೇ ರೀತಿ ಅವರು ಸುಮ್ಮನೆ ಏನೋ ಒಂದು ಬಂತು, ಬಾಯಿಲ್ ಬಂತು 3,500 ಕೊಡಿ ಅಂತ ಕೇಳಲಿಲ್ಲ. 3,500 ಹೇಗೆ ಏನು ಕ್ಯಾಲ್ಕುಲೇಷನ್ ಹಾಕಿದ್ದಾರೆ, ಯೋಜನೆ ಹಾಕಿದ್ದಾರೆ. ಆ ಯೋಜನೆಯ ಪ್ರಕಾರನೇ ಕೇಳಿದ್ದಾರೆ, ನ್ಯಾಯಬದ್ಧವಾಗಿ ಕೇಳಿದ್ದಾರೆ. ಅದನ್ನು ಕೊಡೋದಿಲ್ಲ ಅಂತಂದ್ರೆ ಅಲ್ಲ ಸರ್, ಫ್ರೀಗಳು ಕೊಡ್ತಾರೆ, ಬಹಳಷ್ಟು ಯೋಜನೆಗಳನ್ನ ತರ್ತಾರೆ, ಗ್ಯಾರಂಟಿ ತರ್ತಾರೆ. ಅದೇ ರೀತಿ ರೈತರ ಒಂದು ಬೇಡಿಕೆ, ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಒಂದು ಪ್ರಾಪರ್ ಆದಂತಹ ಒಂದು ಬೆಲೆ ಕೇಳೋದಕ್ಕೂ ಕೂಡ ಇಲ್ಲಿ ಅದನ್ನ ಕೇಳಿಸ್ಕೊಂಡು ಕಾರ್ಯನಿರ್ವಹಿಸೋ ಯೋಗ್ಯತೆ ಇಲ್ಲ ಇವರಿಗೆ ಅಂತಂದ್ರೆ ಏನ್ ಸರ್ ಇದು? ಎಲ್ಲೋಗ್ತಾ ಇದೆ ಈ ರಾಜ್ಯ? ಏನ್ ಅನ್ಸುತ್ತೆ ನಿಮ್ಗೆ ಆಡಳಿತದ ಬಗ್ಗೆ? ಸಕ್ಕರೆ ಸಚಿವರು ಇಲ್ಲಿಯವರೆಗೆ ಬಂದಿಲ್ಲ. ಯಾಕೆ ಅಂತಂದ್ರೆ ಸಕ್ಕರೆ ಖಾತೆ ಇಷ್ಟು ದೊಡ್ಡ ಕಬ್ಬು ಬೆಳೆಗಾರರು ಇದ್ದಾರೆ. ಈ ಸಕ್ಕರೆ ಅನ್ನೋದು ಅತಿ ದೊಡ್ಡ ರಾಜಕೀಯ ಅನ್ನೋ ಕಾರಣಕ್ಕೆ ಒಬ್ಬ ರಾಜಕೀಯ ನಾಯಕರನ್ನ ಅದಕ್ಕೆ ಮಂತ್ರಿ ಮಾಡಿದ್ದಾರೆ ಸರ್. ಅವ್ರಿಗೆ ಬೇರೆ ಏನ್ ಕೆಲಸ ಇರುತ್ತೆ ಸಕ್ಕರೆ ಸಚಿವರಿಗೆ? ಕಬ್ಬು ಬೆಳೆಗಾರರ ಈ ಒಂದು ಹೋರಾಟಕ್ಕೆ ಅವ್ರು ಬಂದು ಅವ್ರ ಮನವಿ ಕೇಳಿ ಅದಕ್ಕೆ ಸ್ಪಂದಿಸೋದ್ ಬಿಟ್ಟು ಸಕ್ಕರೆ ಸಚಿವರಿಗೆ ಬೇರೆ ಕೆಲಸ ಏನಿರುತ್ತೆ ಸರ್? ಇಲ್ಲ, ಸಚಿವರು ಇಲ್ಲಿ ಬರಲೇಬೇಕಾಗಿತ್ತು. ಒಂದೇ ದಿನ ಕೂತ್ಕೊಳ್ಳಿ, 2 ದಿನ ಕೂತ್ಕೊಳ್ಳಿ, ಕೂಡಲೇ ಬಂದು ಅವ್ರ ಏನು ಕಷ್ಟ ಇದೆ, ಅವ್ರಿಗೆ ಏನು ಯೋಜನೆ ಇದೆ, ಅವ್ರ ಯೋಚನೆ ಏನು ಅನ್ನೋದು ಕೇಳಬೇಕಾಯ್ತು. ನೀವು ಪೂರೈಸ್ತಿರೋ ಅಥವಾ ಅದನ್ನು ಪಾಲಿಸ್ತಿರೋ ಬಿಡ್ತಿರೋ ಆಮೇಲೆ, ಅದನ್ನ ನೀವು ಮಾಡ್ತಿರೋ ಬಿಡ್ತಿರೋ ಆಮೇಲೆ. ಆದರೆ ಅಟ್ಲೀಸ್ಟ್ ಅವರ ಏನು ನೋವಿದೆ, ಏನು ಅವರು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಕೇಳುವಂತದ್ದು ಕೂಡ ನೀವು ಮಾಡದೇ ಇದ್ರೆ ಹಾಗಾದ್ರೆ ಏನು ಮಾಡ್ತಾ ಇದ್ದೀರಿ ನೀವು? ನಿಮ್ಗೆ ಹೆದರಿಕೆನಾ? ಏನು ಹೆದರಿಕೆ ಏನ್ರಿ? ಹೆದರ್ಬೇಕಾದ್ರೆ ರೈತರು ಇವತ್ತು ಸಾವಿನಿಂದ, ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹೆದರ್ಬೇಕಾಗಿದೆ ಅವರು. ನೀವ್ಯಾಕೆ ಹೆದರ್ತಾರೆ?
ಸೊ ಹೆದರೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಬಂದು ಇಲ್ಲಿ ನ್ಯಾಯಯುತವಾಗಿ ಅವರ ವಿಚಾರವನ್ನ, ಅವ್ರ ಬೇಡಿಕೆಯನ್ನ ಕೇಳಬೇಕಾದ ನಿಮ್ ಕರ್ತವ್ಯ ಆಗಿತ್ತು. ಅಕ್ಷಮ್ಯ ಅಪರಾಧವನ್ನ ಮಾಡಿದಿರಿ, ತಪ್ಪು ಮಾಡಿದಿರಿ, ನೀವು ದ್ರೋಹ ಮಾಡಿದಿರಿ ನೀವು ರೈತರಿಗೆ. ಬರೇ ರೈತರು ಓಟು, ರೈತರಿಗೆ ಇದು ಮಾಡಿದ್ರೆ ಅಷ್ಟೇ ಸಾಲದು. ರೈತರ ಕಷ್ಟ, ನೋವು, ಸುಖ ಅವ್ರದ್ದು ಏನನ್ನೋದು ಕೇಳುವಂತದ್ದು ನಿಮ್ಮ ಧರ್ಮ ಇದೆ. ಅದಕ್ಕೆ ನಿಮ್ಮನ್ನು ಕೂಡಿಸಿದ್ದಾರೆ, ಅದಕ್ಕೆ ನಿಮ್ಮನ್ನು ಗೆಲ್ಲಿಸಿದ್ದಾರೆ. ಸೊ ಅದನ್ನೂ ಪಾಲಿಸಲಿಲ್ಲ ಅಂತಂದ್ರೆ ನಿಮ್ಮನ್ನ ರೈತರಲ್ಲ, ಇಡೀ ರಾಜ್ಯದ 7.5 ಕೋಟಿ ಜನ ಕ್ಷಮಿಸುವುದಿಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಶ್ರೀರಾಮ ಸೇನೆ ಹೇಗೆ ಸಪೋರ್ಟ್ ಮಾಡುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಇವತ್ತೇನೋ ಹಿರಿಯ ಸಚಿವರಾದಂತ ಎಚ್ ಕೆ ಪಾಟೀಲ್ ಬರ್ತಾರಂತೆ. ಒಂದು ವೇಳೆ ಮಾತುಕತೆ ಸಫಲವಾಗಿಲ್ಲ, ವಿಫಲವಾಯ್ತು ಅಂದ್ರೆ ಮುಂದಿನ ಹೋರಾಟಕ್ಕೆ ಶ್ರೀರಾಮ ಸೇನೆ ಹೇಗೆ ಸಾಥ್ ಕೊಡುತ್ತೆ, ಹೇಗೆ ನಿಮ್ ಬೆಂಬಲ ಇರುತ್ತೆ ಸರ್? ನಾನು ಕೇಳಿದ ಪ್ರಕಾರ ಇವತ್ತೇನಾದ್ರೂ ಮಾತು ಸಫಲವಾಗಿ ಆಯಿತು, ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಆಗಲಿಲ್ಲ, ವಿಫಲ ಆಯಿತು. ಮುಂದಿನ ಅಂದ್ರೆ 7ನೇ ತಾರೀಕು ಅವರು ಇಡೀ ರಾಜ್ಯಾದ್ಯಂತ ಹೆದ್ದಾರಿಯನ್ನು ಬಂದ್ ಮಾಡುವಂತಹ ಪ್ರಕ್ರಿಯೆಯನ್ನು ನಿರ್ಧಾರವನ್ನು ತಗೊಂಡಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಈ ಹೋರಾಟಕ್ಕೆ ಹೆದ್ದಾರಿ ಬಂದ್ ಮಾಡುವ ಮೂಲಕ, ಸಹಕಾರ ಮಾಡುವ ಮೂಲಕ ನಾವು ಅವ್ರ ಜೊತೆಗಿದ್ದೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.